ಏನು 1300 ವರ್ಷಗಳಿಂದ ಬಳಪದ ಕಲ್ಲಿನಿಂದ ಈ ದೇವಸ್ಥಾನ ಕಟ್ಟಿದಾರ. ಅಷ್ಟಕ್ಕೂ ಈ ದೇವಸ್ಥಾನ ಇರೋದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಓಲ್ಡ್ ಟೌನ್ ಅಲ್ಲಿ, ಅಂದ್ರೆ ಹಳೆ ನಗರದಲ್ಲಿ. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ಊರಿನ ಹಳೆಯ ಹೆಸರು ಬೆಂಕಿಪುರ, ವಂಕಿಪುರ ಅಂತ. ಏನಕ್ಕೆ ಅಂದ್ರೆ ವಂಕಿಪುರ ಅಂತ ಮುಖ್ಯವಾಗಿ ಹೆಸರು ಬರಲಿಕ್ಕೆ ಕಾರಣ ವಂಕಿ ಮಹರ್ಷಿಗಳು ಇಲ್ಲಿ ಬಂದು ತಪಸ್ಸನ್ನು ಮಾಡಿದಂತ ತಪಭೂಮಿ ಆಗಿತ್ತು ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ. ಇಷ್ಟೆಲ್ಲ ಇದ್ಮೇಲೆ ಈ ದೇವಾಲಯದ ವಿಶೇಷತೆಗಳೇನೆಂದ್ರೆ ಇದನ್ನ ಮೊದಲನೇದಾಗಿ ಬಳಪದ ಕಲ್ಲಿನಿಂದ ಕಟ್ಟಲಾಗುತ್ತೆ. ದೇವಾಲಯದ ಆನೆಗಳು ಎಳೆಯುವಂಥ ಚಿತ್ರಣವನ್ನು ನೀವು ನೋಡ್ಬೋದು. ಮೇಲಿಂದ ನೋಡಿದ್ರೆ ಒಂದು ನಕ್ಷತ್ರಾಕಾರದಲ್ಲಿ ದೇವಾಲಯ ಕಾಣಿಸುತ್ತೆ. 3 ಗರ್ಭಗುಡಿ ಉಳ್ಳಂತ ದೇವಾಲಯ ಇದಾಗಿದ್ದು ಲಕ್ಷ್ಮೀ ನರಸಿಂಹ ಸ್ವಾಮಿಗಳು ಲಕ್ಷ್ಮೀ ದೇವಿಯನ್ನು ತಮ್ಮ ತೊಡೆ ಮೇಲೆ ಕೂರಿಸಿಕೊಂಡಿರುವ ವಿಗ್ರಹನ ನಾವು ಇಲ್ಲಿ ಕಾಣಬಹುದು. 2ನೇದು ಶ್ರೀ ಪುರುಷೋತ್ತಮರ ವಿಗ್ರಹ, 3ನೇದು ಶ್ರೀ ವೇಣುಗೋಪಾಲ ಸ್ವಾಮಿಗಳ ವಿಗ್ರಹ. ಇದರ ಜೊತೆಯಲ್ಲಿ ದೇವಾಲಯದ ಒಳಗಡೆ ಶಾರದಾಂಬೆಯ ವಿಗ್ರಹ ಮತ್ತೆ ಬೆಣ್ಣೆ ವಿನಾಯಕನ ವಿಗ್ರಹ ಕೂಡ ಕಾಣಬಹುದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋದು ಪಾರ್ಟ್ 2 ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ 2 ಅಂತ ತಿಳಿಸಿ. ಈ ದೇವಸ್ಥಾನದ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಒಂದು ಶೇರ್, ಲೈಕ್, ಕಾಮೆಂಟ್ ನಮಗೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕೀಪ್ ಸೈನಿಂಗ್ ಸ್ನೇಕ್ ಶಿವು. ಲವ್ ಯು ಆಲ್.